ರಾಜ್ಯ ಸರ್ಕಾರದಿಂದ ಶುರುವಾಯಿತು ಆಪರೇಷನ್ ಗ್ಯಾರಂಟಿ. ಪಂಚ ಗ್ಯಾರಂಟಿಯಲ್ಲಿ 2 ಗ್ಯಾರಂಟಿಗೆ ಮೇಜರ್ ಸರ್ಜರಿ ಆಗ್ತಾ ಇರುವಂತದ್ದು. 2,000 ಹಣ ಉಚಿತ ವಿದ್ಯುತ್ ಅನ್ನ ಪಡಿತಾ ಇರೋರು ಈ ವಿಚಾರವನ್ನ ಗಮನಿಸಬೇಕು, ಈ ಸುದ್ದಿಯನ್ನ ಗಮನಿಸಬೇಕು. ಈಗ ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಹೊಸದಾಗಿ ಅರ್ಜಿಯನ್ನ ಹಾಕೋಕೆ ಸೂಚನೆಯನ್ನ ನೀಡಲಾಗಿದೆ. ಪಂಚ ಗ್ಯಾರಂಟಿಯಲ್ಲಿ 2 ಮೇಜರ್ ಗ್ಯಾರಂಟಿಗಳಿಗೆ ಸರ್ಜರಿ ಮಾಡಲಾಗ್ತಾ ಇದೆ. ಈ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆಗಳನ್ನ ನಾವು ನೋಡ್ತಾ ಇದ್ವಿ. ಹಾಗೆ ಸಿಎಂ ಡಿಕೆಶಿ ಕೂಡ ಇದೇ ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡಿದ್ರು. ಗ್ಯಾರಂಟಿ ಅಕ್ರಮವನ್ನ ತಡೆಯೋಕೆ ಈಗ ಸರ್ಕಾರ ಹೊಸ ಅಸ್ತ್ರವನ್ನ ಬಳಸ್ತಾ ಇದೆ. ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿಗೆ ಹೊಸದಾಗಿ ಅರ್ಜಿಯನ್ನ ಹಾಕಬೇಕು ಅನ್ನೋದಾಗಿ ಸೂಚನೆಯನ್ನ ನೀಡಿದೆ. ಕಾರಣ ಇದರಲ್ಲಿ ಸುಮ್ಮನೆ ಹಣ ಹೋಗ್ತಾ ಇತ್ತು. ಈಗಾಗಲೇ ತೀರ್ಕೊಂಡಿರೋರು ಅವರಿಗೂ ಕೂಡ ಹಣ ಹೋಗ್ತಾ ಇತ್ತು. ಗೃಹಲಕ್ಷ್ಮಿ ಯೋಜನೆಯಡಿ 100 ಕೋಟಿ ರೂಪಾಯಿ ಹೆಚ್ಚು ದುರ್ಬಳಕೆ. ಗೃಹ ಜ್ಯೋತಿ ಯೋಜನೆಯಲ್ಲೂ ಈ ರೀತಿಯ ಸೋರಿಕೆ ತಡೆಗೆ ಕ್ರಮ. ಬೇರೆ ರಾಜ್ಯದವರಿಗೆ ಗೃಹ ಜ್ಯೋತಿ ಸಿಗುತ್ತಿದೆಯಾ ಅನ್ನೋದಾಗಿ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಈಗ ಏನು ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆಗಳಿದ್ವು, ಈ ಯೋಜನೆಗಳ ಲಾಭವನ್ನ ಕರ್ನಾಟಕದ ಜನತೆ ಪಡಿತಾ ಇದ್ರು. ಆದ್ರೆ ಇದರ ದುರ್ಬಳಕೆ ಆಗ್ತಾ ಇದೆ ಅನ್ನೋದು ಗಮನಕ್ಕೆ ಬಂದಿರೋದ್ರಿಂದ ಈಗ ಮತ್ತೆ ಇದನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಮತ್ತೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕರೆಯಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯಡಿ 100 ಕೋಟಿ ರೂಪಾಯಿಗಿಂತ ಹೆಚ್ಚು ದುರ್ಬಳಕೆ ಆಗ್ತಾ ಇದೆಯಂತೆ. ಹಾಗೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಇದೇ ರೀತಿಯ ಸೋರಿಕೆ ಆಗ್ತಾ ಇದೆ. ಅನರ್ಹರ ಖಾತೆಗೆ ಹೋಗಿದೆ ಗೃಹಲಕ್ಷ್ಮಿ ಯೋಜನೆಯ 100 ಕೋಟಿ. ಅರ್ಹರಲ್ಲ, ಇಲ್ಲಿ ಅನರ್ಹರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 100 ಕೋಟಿ ಹೋಗ್ತಾ ಇದೆ. ಪಂಚ ಗ್ಯಾರಂಟಿಯಲ್ಲಿ ದುರ್ಬಳಕೆ ಆಗ್ತಾ ಇದೆ. ಸೋರಿಕೆಯನ್ನ ತಡಿಬೇಕು ಅನ್ನೋದಾಗಿ ಅಲರ್ಟ್ ಆಗಿದೆ ಸರ್ಕಾರ. ಅರ್ಹರಿಗೆ ಮಾತ್ರ ಯೋಜನೆಯ ಲಾಭ ತಲುಪಲು ಸಿಎಂ ಸೂಚನೆಯನ್ನ ಸದ್ಯ ನೀಡಿದ್ದಾರೆ. ಈ ಅಕ್ರಮವನ್ನ ತಡಿಬೇಕು. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿಗಳಿಗೆ ಆಹ್ವಾನವನ್ನ ಸರ್ಕಾರ ನೀಡಿದೆ. ಗೃಹ ಜ್ಯೋತಿ ದುರ್ಬಳಕೆ ತಡೆಯೋಕೆ ಮತ್ತೊಮ್ಮೆ ಅರ್ಜಿಗೆ ಸೂಚನೆಯನ್ನ ನೀಡಿದೆ ಸರ್ಕಾರ. ಆಗುತ್ತೆ ಮೇಡಮ್. ಈಗಿನ ಸರ್ಕಾರ ನಂಬಿಕೊಂಡು ಜನಗಳು ನಂಬಿ ಓಟ್ಗಳನ್ನ ಹಾಕಿದ್ದಾರೆ. ಏನೋ ಒಂದು ಈ ಸರ್ಕಾರ ಬಂದರೆ ಜನಗಳಿಗೆ, ಬಡ ಜನಗಳು ಒಂದು ಉದ್ಧಾರ ಆಗ್ತಾರ ಅಂತ ನಂಬಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಪ್ರತಿಯೊಬ್ಬರು ಕೂಡ ಓಟ್ಗಳನ್ನ ಕಷ್ಟಪಟ್ಟು ಹಾಕಿದ್ದಾರೆ. ಆ ಓಟ್ಗಳನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಕೂಡ ಇವ್ರಿಗಿಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ಏನು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಒಂದೇ ಸರ್ಕಾರ ನಡೆಸ್ಕೊಂಡು ಹೋಗ್ತೀವಿ 3 ವರ್ಷ ಅಂತ ಏನು ಮಾತುಗಳನ್ನ ಕೊಟ್ಟಿದ್ರು, ಅವ್ರು 3 ವರ್ಷ ನಡೆಸಿದ ನಂತರ ಇವಾಗ ಇವ್ರಿಗೆ ಅಧಿಕಾರ ಬಂತು. ಅವಾಗ ಏನಂತಂದ್ರು, ಗೃಹಲಕ್ಷ್ಮಿಗೆ 2,000 ಕೊಡ್ತೀವಿ. ಅದರಲ್ಲೂ ಕೆಲವ್ರಿಗೆ ಹೋಗೇ ಇಲ್ಲ ಮೇಡಮ್, ಕೆಲವ್ರಿಗೆಲ್ಲ ಹೋಗೇ ಇಲ್ಲ. ಮತ್ತು ಕೆಲವ್ರಿಗೂ ಅರ್ಜಿ ಹಾಕಬೇಕು, ಅದು ಸಮಸ್ಯೆ ಇದು ಸಮಸ್ಯೆ ಅಂತ ಸೈಬರಲ್ಲಿ ತುಂಬ ಸಮಸ್ಯೆ ಆಯಿತು. ಅದಾದ ನಂತರ ಯೂನಿಟ್ ಫ್ರೀ 200 ಯೂನಿಟ್. ಓಕೆ, ಏನು ಓಡಿಸ್ತಾರೆ? ಹೆಣ್ಮಕ್ಳು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ, ಫ್ರಿಜ್ ಇದ್ದೇ ಇರುತ್ತೆ ಗೃಹ ಮನೆಗಳಲ್ಲಿ ಅಂದಾಗ ಅವೆಲ್ಲ ಯೂಸ್ ಮಾಡಿ ಎಕ್ಸ್ಟ್ರಾ ಬಿಲ್ಗಳು ಬರ್ತಾಯಿತ್ತು 500,000ಗಳನ್ನ. ಅದು ಕೂಡ ಹೆಣ್ಮಕ್ಳು ಕಟ್ಕೊಂಡು ಹೋಗ್ತಾ ಇದ್ರು. ಯಾಕೆಂದ್ರೆ 2,000 ಬರ್ತಾ ಇತ್ತಲ್ಲ, ಅದ್ರಲ್ಲಿ ಕಟ್ಟಣ ಬಿಡಿ ಅಂತ ಕಟ್ಕೊಂಡು ಹೋಗ್ತಾ ಇದ್ರು. ಗೃಹಲಕ್ಷ್ಮಿ ಪ್ರತಿ ಒಂದರಲ್ಲೂ ಸಮಸ್ಯೆ ಆಗಿದೆ. ಈಗಿನ ಸರ್ಕಾರ ಇವಾಗೇನೋ ನಿನ್ನೆಯಿಂದ ಪೇಪರಲ್ಲಿ ನಾನು ನೋಡಿದೆ, ಏನಂತ ಹೇಳಿದ್ದಾರೆ ಅಂದರೆ ಗೃಹಲಕ್ಷ್ಮಿಗೆ ಗೃಹ ವಿದ್ಯುತ್ ಎರಡಕ್ಕೂ ಕೂಡ ಅಪ್ಲೈ ಮಾಡಿ. ಯಾಕೆ ಸರ್ಕಾರ ಲೂಟಿ ಮಾಡೋದಕ್ಕೆ ಅನ್ಸುತ್ತೆ. ಯಾಕೆಂದ್ರೆ ಇವಾಗ ಕೊಡ್ತಿದೀವಿ ಅಂದ್ಬಿಟ್ಟು ಇವಾಗ ಗೃಹಲಕ್ಷ್ಮಿ ಸೈಬರಲ್ಲಿ ಸಮಸ್ಯೆ ಆಯಿತು ಅಂತೇಳಿ ಕಿತ್ಕೊಳ್ಳುವಂಥ ಕೆಲಸಗಳನ್ನ ಇವ್ರು ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಇದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆಂದ್ರೆ ಇಬ್ಬರು ಆಡಳಿತಗಳನ್ನ ಏನು ಸರ್ಕಾರ ಬೇರೆ ಅಲ್ಲ, BJP ಅಲ್ಲ, JDS ಅಲ್ಲ, ಒಂದೇ ಸರ್ಕಾರದಲ್ಲಿ ಇರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಇದನ್ನ ನಾವು ಪಾಲಿಸಿದೀವೋ ಒಂದು ಮಾತು ಕೊಟ್ಟ ರೀತಿ ನಡ್ಕೊಂಡು ಹೋಗಿ ಬಡವ್ರನ್ನ ಕಿತ್ತಿ ತಿನ್ನುವಂಥ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸರ್ಗೆ ನಾವು ಈ ಮೂಲಕ ಕೇಳ್ಕೊತಾ ಇದೀವಿ. ಮೊದಲೇನಿತ್ತು ಸರ್ಕಾರ ಅವಾಗ ಆದೇಶ ಮಾಡಿತ್ತು, ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಎಲ್ಲ ಅಪ್ಲೈ ಮಾಡಿ ನಾವು ನಿಮಗೆ ಒಂದೊಂದು ಮನೆಗೆ 2,000 ಕೊಡ್ತೀನಿ ಅಂತ. ಈಗ ಅದೇ ಸರ್ಕಾರ ಇದ್ದುಕೊಂಡು ಈಗ ಮುಖ್ಯಮಂತ್ರಿ ಮಾತ್ರ ಚೇಂಜ್ ಆಗಿದ್ದಾರೆ ಅಷ್ಟೇ. ಇನ್ನು ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರನೇ. ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿ ಬಂದು ಏನು ಹೇಳ್ತಾ ಇದ್ದಾರೆ, ಈಗ ಹಳಬ್ರು ಏನಿದ್ದಾರೆ, ಹಳಬ್ರು ಒಬ್ಬರು ತೀರ್ಕೊಂಡಿರ್ತಾರೆ, ಇನ್ನೊಬ್ರು ಅಲ್ಲಿ ಆಗಿರುತ್ತೆ. ಅದಕ್ಕೋಸ್ಕರ ಆದ ಕಾರಣ ಅವರು ಏನು ಹೇಳ್ತಾ ಇದ್ದಾರೆ, ಅವರು ಇನ್ನೊಂದು ಸರಿ ತಮ್ಮ ಕೊಡಿ ಅದು ಕೊಡಿ ಅಂತ ಹೇಳ್ತಾ ಇದ್ದಾರೆ.
ಆದ ಕಾರಣಕ್ಕೆ ಈಗ ಒಂದೇ ಸರ್ಕಾರ ಇರೋದ್ರಿಂದ ನಿಮ್ಗೆ ಆ ಥರ ಏನು ಬೇಡ ಅಂತ ನಮ್ಮ ಅನಿಸಿಕೆ. ಫ್ರೀ ಇದ್ದಾಗ ಖುಷಿ ಇತ್ತು. ಈಗ ಆದ್ರೂ 1 ಯೂನಿಟಿಗೆ ಜಾಸ್ತಿ ಮಾಡಿದಾರೆ ಅಂತ ಅನಿಸುತ್ತೆ. ಯಾಕಂದರೆ 200 ಯೂನಿಟ್ ಫ್ರೀ ಅಂದರೆ ನಮ್ಮ ಮನೆಗೂ 200 ಯೂನಿಟ್ ಫ್ರೀ ಬರ್ತಾ ಇತ್ತು. ಈಗ 200 ಯೂನಿಟ್ ಫ್ರೀ ಬಂದರೆ ಒಂದು 100 ಯೂನಿಟ್ ಬಂದರೆ ಅದಕ್ಕೇ 300 ರೂಪಾಯಿ 400 ರೂಪಾಯಿ ಜಾಸ್ತಿ ಬರ್ತಾ ಇದೆ. ಅದಕ್ಕೋಸ್ಕರ ಇವರು ಯೂನಿಟಿನ ಇನ್ನೂ ಜಾಸ್ತಿ ಮಾಡಿದರೆ ಬಡವರಿಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಅದೇ ಸರ್ಕಾರ ಇವಾಗ ಯಾವ ಕಡೆ ತಿರುಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ನಮಗೊಂದು ಭಯದ ವಾತಾವರಣ ಕಾಣಿಸ್ತಾ ಇದೆ. ಯಾಕಂದರೆ ಅವ್ರು ಪದೇ ಬಂದಾಗ ನಮಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜನರಿಗೆ ಹೊರೆ ಆಗ್ತಾ ಇದೆ. ಬರ್ತಿರ್ತಕ್ಕಂಥ ಏನು ಅನುದಾನ ಬರ್ತಾ ಇದೆಯೋ ಅದನ್ನು ಸರಿಯಾಗಿ ಜನರಿಗೆ ಕೊಡ್ತಾ ಬಂದರೆ ಅದೇನಾಗುತ್ತೆ, ಜನರಿಗೆ ಇದು ಸರ್ಕಾರ ಸರಿಯಾಗಿ ಹೋಗ್ತಾ ಇದೆ ಅಥವಾ ಒಂದು ಕಡೆಯಿಂದ ನಿಂತ್ಕೊಂಡಿದೆ ಅಂತ ಒಬ್ಬರು ಮುಖ್ಯಮಂತ್ರಿ ಚೇಂಜ್ ಇನ್ನೊಬ್ರು ಬಂದು ಚೇಂಜ್ ಆದಾಗ ಅವ್ರು ಅಂದ್ಕೊತಾರೆ ಇನ್ನೂ ಮತ್ತೊಬ್ಬರು ಬಂದಾಗ ಮತ್ತೂ ಇದನ್ನೇ ಮಾಡ್ತಾ ಇರ್ತಾರೆ. ನಮ್ಗೆ ಸರ್ಕಾರದ ಅನುದಾನ ಕರೆಕ್ಟಾಗಿ ಬರ್ತಾ ಇಲ್ಲ, ಬಂದರೂ ಸಹ ಇದು ನಮ್ಗೆ ಸರಿಯಾಗಿ ಲಗ್ತಾ ಇಲ್ಲ. ಅದನ್ನು ಏನಂತಾರೆ, ಜನರು ಈ ಸರ್ಕಾರನೇ ಸರಿಯಾಗಿ ಹೋಗ್ತಾ ಇಲ್ಲ, ಮುಂದೊಂದಿನ ಇದು ಏನೋ ಒಂದು ಎದೋಗತಿ ಬರ್ತದೆ ಅಂತ ಅವ್ರು ತಿಳ್ಕೊತಾರೆ. ಸೊ ಇದನ್ನು ಸರ್ಕಾರ ಕರೆಕ್ಟಾಗಿ ಅದನ್ನು ಏನು ನಡ್ಕೊಂಡು ಹೋಗ್ತಾ ಇದೆ ಸರಿಯಾಗಿ ಅದನ್ನೇ ಮುಂದೆ ಕಂಟಿನ್ಯೂ ಮಾಡ್ಕೊಂಡು, ಇಲ್ಲ ಅದನ್ನು ಬಂದ್ ಮಾಡಿ, ಜನರಿಗೆ ತೊಂದರೆ ಮಾಡಬಾರ್ದು. ಜನರಿಗೆ ಇವರು ಬಂದಾಗ ಇನ್ನೊಬ್ರು ಚೇಂಜ್ ಆಗ್ತಾರೆ, ನಾಳೆ ಇನ್ನೊಬ್ಬರು ಸಂಪೂರ್ಣ ರಚನೆ ಆಗುತ್ತೆ, ಅವ್ನು ಬಂದು ಇನ್ನೊಂದು ಏನೋ ಹೇಳ್ತಾನೆ, ಅದನ್ನು ಪರವಾಗಿ ನಾವು ಏನು ಮಾಡಬೇಕು, ಇನ್ನೊಂದು ಸಲ ಬದಲಾವಣೆ ಮಾಡೋಣ, ಇನ್ನೊಂದು ಸಲ ಪರಿಷ್ಕರಣೆ ಮಾಡೋದಾಗ ಜನರಿಗೆ ಹೊರೆ ಆಗ್ತದೆ. ಆ ಹೊರೆ ಮಾಡಬಾರ್ದು. ಸರ್ಕಾರ ಮಾಡೋಕ್ಕಾದರೆ ಕರೆಕ್ಟಾಗಿ ಅದನ್ನು ಏನು ಕೊಡ್ತಾ ಇದ್ದಾರೆ ಅದನ್ನು ಕೊಟ್ಕೊಂಡು ಹೋಗಿ, ಇಲ್ಲ ಅಂದರೆ ಅದನ್ನು ಸಂಪೂರ್ಣ ಇದು ಮಾಡಿಬಿಟ್ಟು ಜನರಿಗೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ ಅದನ್ನು ಮಾಡ್ಕೊಂಡು ಹೋಗಿ. ಇಲ್ಲ ಅಂದರೆ ಸರ್ಕಾರಕ್ಕೆ ನಡ್ಸೋಕೆ ಆಗ್ತಾ ಇಲ್ವೋ, ಏನು ತೊಂದರೆ ಆಗ್ತಾಯಿದೆ ಅವರಿಗೆ, ಈ ಹೊರೆ ಆಗ್ತಾಯಿದೆ, ಅವರು ಸರ್ಕಾರಕ್ಕೆ ಹೊರೆ ಆಗ್ತಾಯಿದೆ ಏನೋ ಅನಿಸ್ತಾ ಇದೆ ನನಗೆ. ಆ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು, ಪರೀಕ್ಷೆ ಮಾಡೋದಾಗಲಿ, ಇನ್ನೊಬ್ಬರು ಇನ್ನೊಂದು 2 ವರ್ಷ ಆದ ತಕ್ಷಣ ಇನ್ನೊಂದು ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ. ಅವ್ರಿಗೆ ಏನು ಮಾಡಬೇಕಾಗತ್ತೆ, ಇವರು ಇನ್ನೊಂದು ಮುಖ್ಯಮಂತ್ರಿ ಚೇಂಜ್ ಆದಾಗ ಮತ್ತು ಬಂದು ಅವರು ಇನ್ನೂ ಚೇಂಜ್ ಮಾಡ್ತಾ ಹೋಗ್ತಾರೆ. ಇನ್ನೇನು ರೇಷನ್ ಕಾರ್ಡ್ಗಳನ್ನು ಸುಮಾರು ಇದು ಮಾಡ್ಕೊಂಡು ಬಂದಿದ್ದಾರೆ, ಆವಾಗಲೂ ಅವ್ರು ಕಮ್ಮಿ ಆಗಿದೆ. ಇನ್ನು ರೇಷನ್ ಕಾರ್ಡ್ಗಳು ಇಂತಿಷ್ಟು ಲಿಮಿಟ್ಸ್ ಮಾಡ್ಕೊತ ಬಂದಾಗ ಆ ಜನರಿಗೆ ಸಿಗೋದನ್ನು ಕಮ್ಮಿ ಆಗ್ತಾ ಹೋಗ್ತದೆ. ಇವ್ರದ್ದು ಕರೆಕ್ಟ್ ಯಾರಿಗೆ ಹೋಗ್ಬೇಕು ಅವ್ರಿಗೆ ಹೋಗಬೇಕಲ್ರಿ, ಕರೆಕ್ಟಾಗಿ ಯಾರಿಗೆ ಹೋಗ್ಬೇಕು ಅವ್ರಿಗೆ ಹೋಗಬೇಕು. ತಪ್ಪಾಗಿ ಯಾರಿಗೆ ಹೋಗ್ಬಾರ್ದು ಅವ್ರನ್ನ ಬಂದ್ ಮಾಡಬೇಕು. ಅದೆಲ್ಲ ಮತ್ತೆ ನಮಗೆ ತೊಂದರೆ ಇಲ್ಲ. ನಮ್ಮಂಥವ್ರಿಗೆ ಈಗ ಬರ್ತಾ ಇರ್ತಾವು, ನಮ್ದು ಏನೂ ಇರೋದಿಲ್ಲ. ನಮ್ದು ಯಾವ್ದು ಅವ್ಯವಹಾರ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಹೋಗ್ಬಾರ್ದು. ಅಂಥವ್ರಿಗೆಲ್ಲ ಈಗ ನಾವು ಎಲ್ಲ ಕೊಡ್ಬೇಕಲ್ಲ, ಏನೂ ಇಲ್ದವ್ರನ್ನೂ ಅದು ಮಾಡ್ಬೇಕಲ್ರಿ ಹೋಗಿ. ಮತ್ತು ಅದ್ರ ಸಲುವಾಗಿ ಅದನ್ನ ಮಾಡು, ಅಲ್ಲಿ ಇದನ್ನ ಮಾಡು, ಕಚೇರಿಗೆ ಹೋಗು, ಅದನ್ನೆಲ್ಲ ನಾವು ಮಾಡ್ಬೇಕಲ್ಲ. ಎಲ್ಲರಿಗೂ ಬೇಡ, ಯಾರು ಅದಾರಲ್ಲ ಅಂಥವ್ರಿಗೆ ಮ್ಯಾಗ ಇದನ್ನ ಮಾಡ್ರಿ. ಅವ್ರಿಗೆ ಮಾಡ್ರಿ. ಎಲ್ಲರಿಗೆ ಯಾಕೆ ತೊಂದರೆ ಕೊಡ್ತೀರಿ ನೀವು? ಎಲ್ಲರೂ ಏನು ಫ್ರೀನೇ ಇರಂಗಿಲ್ಲ, ಅದನ್ನ ಮಾಡಕ್ಕೆ ಖಾಲಿ ಇರಂಗಿಲ್ಲ. ಯಾರಿಗೆ ಬೇಕು ಅವ್ರಿಗೆ ಮಾಡ್ರಿ, ಎಲ್ಲರಿಗೆ ಮಾಡಬೇಡ್ರಿ. ಕೆಲವೊಂದು ಪೆನ್ಷನ್ ಬರ್ತಿತ್ತು, ಪೆನ್ಷನ್ ಬರ್ತಾ ಇಲ್ಲ ಈಗ. ಕೆಲವೊಬ್ಬರಿಗೆ ಪೆನ್ಷನ್ ಬರ್ತೈತಿ, ವಿಡೋ ಪೆನ್ಷನ್. ಇದು ಬರ್ತಿತ್ತಂದ್ರೆ ಅದನ್ನ ಬರಂಗಿಲ್ಲ, ಅದು ಬರ್ತಿತ್ತಂದ್ರೆ ಅದು ಬರಂಗಿಲ್ಲ. ಅದು ಸರಿಯಾಗಿ ಬರಬೇಕಲ್ಲ, ಅದು ಮೊದಲಿಂದ ಅದು ಬರಬೇಕು, ಇದು ಬರಬೇಕು. ಒಂದು ಕೊಟ್ಟ ಅದನ್ನ ಕೊಡಂಗಿಲ್ಲ, ಅದನ್ನ ಕೊಟ್ರೆ ಅದನ್ನ ಕೊಡಂಗಿಲ್ಲ. ಹಂಗೆ ಕೊಡ್ರಿ, ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ಕೊಡ್ರಿ. ಅದಕ್ಕೆ ಏನೂ ಹೇಳೋದಿಲ್ಲ ನೀವು. ನಮ್ಮದನ್ಕ ಏನೂ ಪ್ರಾಬ್ಲಮ್ ಇಲ್ಲ ರೀ. ನಾವು ಸುಳ್ಳು ತೊಗೊಳಂಗಿಲ್ಲ ರೊಕ್ಕ. ನಮ್ಮದು ಇದ್ದಕ್ಕಿದ್ದಂಗೆ ನಮ್ಗೆ ರೊಕ್ಕ ಬಂದು ಜಮಾ ಆಗ್ತಾವು. ನಮ್ಮದು ಬರೋಬ್ಬರಿನೇ ಐತಿ. ಎಲ್ಲರೂ ಅರ್ಜಿ ಹಾಕ್ಬೇಕಂದ್ರೆ ನಮ್ಮಂಥವ್ರಿಗೆ ಹಾಕೋದು ಹಗಲಿಲ್ಲ. ನಮ್ಮದು ಎಲ್ಲ ಬರೋಬ್ಬರಿನೇ ಐತಲ್ರಿ. ನಮಗೆ ಕೊಡಬೇಕಾದ್ರೆ ಕೊಡ್ತಾರ ಅವರು. ಅವ್ರಿಗೆ ಎಷ್ಟು ಮಾಡ್ಬೇಕ್ರಿ, ಚೌಕಶಿ ಮಾಡಿ ಅವ್ರಿಗೆ ಎಷ್ಟು. ಇಲ್ಲ ಹಂಗಿಲ್ರಿ, ಅವ್ರದ್ದು ಯಾರ್ಯಾರು ತೀರ್ಕೊಂಡಾರ ಅವ್ರಿಗೆ ಗೊತ್ತಾಗತ್ತೈತ್ರಿ. ಜನಗಣತಿಗೆ ಎಲ್ಲಿ ಗೊತ್ತಾಗತ್ತಿರ್ಬೋದ್ರಲ್ಲೇ, ಅದನ್ನೆಲ್ಲ ಚೌಕಶಿ ಮಾಡಿ ಅವ್ರಿಗೆ ಅಷ್ಟೇ ಮಾಡೋದ್ರಿ. ಅದು ಒಂದು ತಿಳಿದ್ರೆ ಹಂಗೆ ರೀ, ಒಂದು ತಿಳಿದ್ರೆ ಎಲ್ಲ ತೀರ್ಕೊಂಡವ್ರು ಎಲ್ಲರೂ ರೊಕ್ಕ ತೊಗೊಳತ್ಯಾರ. ಅವ್ರ ಏನು ಮಾಡ್ಬೇಕು, ಅವ್ರದ್ದು ತೊಗೊಳೋರ್ದು ತಪ್ಪರ್ಲೇ. ಅದು ನಾವೇನು ಹೇಳ್ತೀವಿ ರೀ, ಯಾರು ತೀರ್ಕೊಂಡಾರ ನೋಡ್ರಿ, ಎಲ್ಲ ಅವ್ರದ್ದು ಅಷ್ಟೇ ಕಮ್ಮಿ ಸಿಗತ್ತೈತ್ರಿ. ಕಮ್ಮಿ ಆಗೇ ಇರ್ತಾರೆ ಅವರು. ಅವ್ರದ್ದು ಅಷ್ಟೇ ಕಟ್ ಮಾಡಿದ್ರಿ ಚೌಕಶಿ ಮಾಡಿ. ಎಲ್ಲ ಎದಕ್ಕೆ ಮಾಡಿದ್ರಿ ಸುಮ್ಮ ಎಲ್ಲ ಅವ್ರಿಗೆ ಕೆಲಸ ಆಗತ್ತಿ, ನಮ್ಮಂಥವ್ರಿಗೆ ಕೆಲಸ ಆಕತಿ. ಹಾಕಂದ್ರೆ ಹಾಕ್ತೀವಿ, ಅದಕ್ಕೆ ನೋಡ್ತೀವಿ, ನಾವು ಚೆಕ್ ಮಾಡ್ತೀವಿ ಬ್ಯಾಂಕ್ನಾಗ. ಬಂದರ ಚಲೋ, ಇಲ್ಲಂದ್ರೆ ಹಾಕಬೇಕು ಅರ್ಜಿ. ಹಾಕ್ತೀವಿ. ಕಿರಿಕಿರಿ ಐತಿ ಅದನ್ನ ಮತ್ತೆ ತಗೊಂಡ್ ಬಾ, ಇದನ್ನ ತಗೊಂಡ್ ಬಾ ಅಂತ. ಆಗ್ಲಿ ಅಂದ್ರೆ ಮತ್ತೆ ಏನು ಮಾಡೋದು, ಮತ್ತೆ ಅವ್ರ ಕೈಯಾಗ ನಮ್ಮ ಕೈಯಾಗ ಏನೂ ಇಲ್ಲಪ್ಪ. ಅವ್ರು ಕೊಟ್ರೆ ನಾವು ತಗೊಳ್ಳೋ, ಅವ್ರು ಇಲ್ಲ ಅಂದ್ರೆ ಏನು ಮಾಡೋ, ಉಪವಾಸ ಕುಂದ್ರುದು ಅಂದ ಹಂಗಾಗ್ತದೆ. ಸರ್ಕಾರಿಗೆ ಅವ್ರಿಗೆ ಏನು ಹೇಳುದು, ಅವ್ರಿಗೆ ತಿಳ್ಬೇಕಲ್ಲ, ಅವ್ರಿಗೆ ತಿಳ್ಬೇಕು. ನಮ್ಗೇನು ನಾವು ಒಂದೇ ಸಲ ಹಾಕಿದ್ದೀವಪ್ಪ ಅರ್ಜಿ. ಈಗ ಹಾಕ್ಬೇಕಂದ್ರೆ ಅಲ್ಲೇ ಹೋಗ್ಬೇಕು, ನಾವು ಹೋಗ್ಬೇಕು. ಅವ್ರು ಏನಂತಾರೆ ನಮ್ಗೇನು ಗುರ್ತಿಲ್ಲ. ಕೆಲಸ ಬಿಟ್ಟು ಹೋಗಬೇಕಲ್ಲ, ಅದು ನಮಗೆ ಬೇಕಂದ್ರೆ. ಇಲ್ಲಂದ್ರೆ ನಾವು ಇಲ್ಲೇ ಕುಂದ್ರಬೇಕು ಕಾಯ್ಕೊಂತ. ಗಿರಾಕಿನೂ ಇಲ್ಲ, ಏನು ದಂಧೆನೂ ಇಲ್ಲ. ಈಗ ತಗೊಂಡು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.